ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದಾರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಮ್ಮ ನಿಸರ್ಗಮನೆ ಯೂಟ್ಯೂಬ್ ಚಾನೆಲ್ನಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಉತ್ತಮ ವೀಡಿಯೋಗಳನ್ನು ನೀಡ್ತಾ ಬರ್ತಾ ಇದ್ದೀವಿ. ಆ ಥರ ವೀಡಿಯೋಗಳಿಂದ ಉಪಯುಕ್ತ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅಂತಾದರೆ ನಿಸರ್ಗಮನೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಬರ್ತಾ ಇರುವಂಥ ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ನ ಜಾಯ್ನ್ ಆಗಿ, ಮತ್ತು ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಉಚಿತ ಆನ್ಲೈನ್ ಸಂದರ್ಶನವನ್ನು ಕೂಡ ಪಡ್ಕೋಬೋದು. ವೀಕ್ಷಕರೇ, ಇವತ್ತು ನಾವು ಯಾವ ಸಮಸ್ಯೆಯ ಬಗ್ಗೆ ಹೇಳಿ ಹೊರಟಿದ್ದೀವಿ ಅಂತ ಆದರೆ ಅದು ಫೀಮೇಲ್ ಇನ್ಫರ್ಟಿಲಿಟಿ. ಸಾವಿರಾರು ಮಹಿಳೆಯರು ಇಂದು ಬಂಜೆತನ ಅಥವಾ ಸಂತಾನಹೀನತೆಯಿಂದ ಬಳಲ್ತಾ ಇದ್ದಾರೆ. ಅಂದರೆ ಒಂದು ಮುದ್ದಾದ ಮಗುವನ್ನು ಪಡಿಬೇಕು, ತಾವು ಹೇಗೆ ತಮ್ಮ ಬಾಲ್ಯದಲ್ಲಿ ಒಂದು ಮುಗ್ಧತೆಯನ್ನು ಅನುಭವಿಸಿದ್ದೀವಿ ಅದೇ ಥರ ತಮ್ಮ ಮಕ್ಕಳನ್ನು ಕೂಡ ನೋಡಿ ನಾವು ಸಂತೋಷ ಪಡಬೇಕು ಅಂತ ಸಾವಿರಾರು ಜನ ಮಹಿಳೆಯರು ಕಾಯ್ತಾ ಇದ್ದಾರೆ. ಆದರೆ ಅದು ಆರೋಗ್ಯದ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಕಾರಣದಿಂದ ಆಗಿರ್ಬೋದು, ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಅದಕ್ಕೆ ಕಾರಣಗಳೇನು, ಫಿಮೇಲ್ ಇನ್ಫರ್ಟಿಲಿಟಿಗೆ ಕಾರಣಗಳೇನು, ಮತ್ತು ಅದನ್ನು ಆಹಾರ ಔಷಧಿಗಳ ಮೂಲಕ ನಾವು ಹೇಗೆ ಪರಿಹಾರ ಮಾಡ್ಕೋಬೋದು ಅಂತ ತಿಳಿಸ್ಕೊಳ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಬಂಜೆತನ ಅಥವಾ ಸಂತಾನಹೀನತೆ ನಿವಾರಣೆಗಾಗಿ ಯಾವ ಮಾರ್ಗವನ್ನು ಅನುಸರಿಸ್ಬೋದು ಅಂತ ಹೇಳ್ಕೊಡ್ಲಿಕ್ಕೆ ಡಾಕ್ಟರ್ನ ನಾವು ಕೇಳ್ಕೊತಾ ಇದ್ವಿ. The prevalence of female infertility is keep increasing in our society. It's keep going up. One of the major driving factor is obesity. There is a strong correlation exists between the infertility and obesity or overweight. You know, from the past 3 decades, the average weight of Indians has been increased by over 10 kg, which is a major factor, driving factor behind infertility. ಹೌದು ವೀಕ್ಷಕರೇ, ಮೊದಲನೇದಾಗಿ ಫಿಮೇಲ್ ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ ಸಂತಾನಹೀನತೆಗೆ ಕಾರಣ ಯಾವುದು ಅಂತ ಹೇಳಿದರೆ ಅದು ಅತಿಯಾದ ಬೊಜ್ಜು. ನಾವು ಕಳೆದ 10 ವರ್ಷಗಳ ಸರಾಸರಿಯನ್ನು ತೆಗೆದುಕೊಳ್ಳೋದಾದರೆ ಭಾರತೀಯರ ಸರಾಸರಿ ಶರೀರದ ತೂಕ 10 kgಯಷ್ಟು ಹೆಚ್ಚಾಗಿದೆ. ಅಂದರೆ ಒಬೆಸಿಟಿ ಅನ್ನುವಂಥದ್ದು ಅಷ್ಟು ಸಾಮಾನ್ಯ ಆಗಿದೆ ಮತ್ತು ಅದರ ಮುಖ್ಯ ಪರಿಣಾಮವಾಗಿ ಮಹಿಳೆಯರಲ್ಲಿ ಬಂಜೆತನ ಕಾಡ್ತಾ ಇದೆ. ಡಾಕ್ಟರ್, ಎರಡನೇ ಕಾರಣ ಇನ್ನೇನಿದೆ? So there are 2 types of infertility: insulin resistance related infertility and male hormone dominating type of infertility. For obesity related infertility, the root cause is a condition called as insulin resistance, which is the exact reason most of the infertile women are supplemented with the metformin, which is a classical drug to lower blood glucose. And insulin resistance definitely related to overweight and mainly too much of fat accumulated in the tummy region. The second factor is related to hormonal imbalance, too much of male hormone called as testosterone, and even testosterone can inhibit the fertility because it's a male hormone. So therefore solution, losing the weight and balancing the hormone is the best solution in long run. ಹೌದು ವೀಕ್ಷಕರೇ, 2 ಮುಖ್ಯವಾದ ಕಾರಣಗಳನ್ನು ನಾವೀಗ ತಿಳ್ಕೊಬೋದು. ಯಾವುದು ಅಂತ ಹೇಳಿದರೆ, ಮೊದಲನೆಯದು ಅತಿಯಾದ ತೂಕದಿಂದ ಆಗಿರುವಂಥ ಪರಿಣಾಮ ಯಾವುದು ಅಂತ ಹೇಳಿದರೆ ಇನ್ಸುಲಿನ್ ರೆಸಿಸ್ಟೆನ್ಸಿ, ಮತ್ತು ಎರಡನೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸಿ ಅಂತಂದರೆ ಅದು ಅತಿಯಾದ ತೂಕದಿಂದ ಬಂದಿರುವಂಥದ್ದು, ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಆಹಾರ ಮತ್ತು ನಮ್ಮ ಆಚರಣೆಗಳಿಂದಾಗಿ ಬಂದಿರುವಂಥದ್ದು. ಸೊ ಇದು ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ನೀವು ಖಂಡಿತವಾಗಿ ಈ ಸಂತಾನಹೀನತೆಯನ್ನು ಟ್ಯಾಕಲ್ ಮಾಡ್ಬೋದಾಗಿದೆ. ಈಗ ಈ ಮಹಿಳೆಯರಲ್ಲಿ ಸಂತಾನಹೀನತೆಯನ್ನು ನಿವಾರಣೆ ಮಾಡಲಿಕ್ಕೆ ಯಾವ ಒಂದು ವಿಧಾನವನ್ನು ಅನುಸರಿಸ್ಬೋದು? ಆಹಾರದ ಬದಲಾವಣೆ ಮತ್ತು ಆಹಾರ ಔಷಧಿಗಳ ಸಂಯೋಜನೆ. ಸೊ ಆಹಾರದ ಬದಲಾವಣೆಗಳನ್ನು ನಾವು ಹಲವಾರು ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೇವೆ. ಇವತ್ತು ನಾವು ನಿಮಗೆ ಮುಖ್ಯವಾಗಿ ಆಹಾರ ಔಷಧಿಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಸೊ ಡಾಕ್ಟ್ರೆ, Female infertility packages consist of 3 formulas: Bud Side, Smooth Flow and Shrink Plus. So it's a combination. You have to strictly modify diet, low carb, high fat diet, and coupled with the herbal formulations like Bud Side, Smooth Flow and Shrink Plus. Bud Side, as name indicates, can significantly boost the fertility rate. That's what I place the name budding, Bud's aid, which is helpful to balance the hormone and it makes your cycle in a regular period. Let's come to the Smooth Flow. It's very beneficial. Most of them are traditional and classical herbs used to boost the infertility, which is taken from Ayurveda, and most of them are extracts. And last one, Shrink Plus. Around 50% of infertile women most likely to suffer from PCOD, polycystic ovarian disorder,
the root cause of PCOD, again we can trace back to insulin resistance. So this is the powerful combination to address insulin resistance. ಹೌದು ವೀಕ್ಷಕರೇ, ಸಾಮಾನ್ಯವಾಗಿ PCOD ಅನ್ನುವಂಥದ್ದೇ ಈ ಮಹಿಳೆಯರಲ್ಲಿ ಸಂತಾನಹೀನತೆ ಕಾರಣ ಆಗಿರ್ತದೆ. ಸೊ ಆ PCODಯನ್ನು ಮೊದಲು ನಾವು ಗುಣಪಡಿಸ್ಕೋಬೇಕಾಗಿರ್ತದೆ. ಈ PCOD ಗುಣಪಡಿಸುವಲ್ಲಿ ಮುಖ್ಯವಾಗಿ ಆಹಾರದ ಬದಲಾವಣೆ, ಅಂದರೆ ಕಡಿಮೆ ಕಾರ್ಬೋಹೈಡ್ರೇಟ್ ಮತ್ತು ಒಳ್ಳೆಯ ಫ್ಯಾಟಿನ ಸೇವನೆ, ಅಂದರೆ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯದಿಂದ ಮಾಡಿರುವಂಥ ಆಹಾರವನ್ನು ನೀವು ಕಡಿಮೆ ಸೇವಿಸಬೇಕು ಮತ್ತು ಒಳ್ಳೆಯ ಕೊಬ್ಬಿನಂಶವನ್ನು ಹೆಚ್ಚಾಗಿ ಸೇವಿಸಬೇಕು. ಅದರ ಜೊತೆಗೆ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಅಂತ ಇರುವಂಥ ಈ ಆಹಾರ ಔಷಧಿಗಳನ್ನ ನೀವು ಸೇವಿಸ್ಬೋದಾಗಿದೆ. ಸೊ ಈ ಕಡೆಯಿಂದ ಹೋಗೋದಾದರೆ ಮೊದಲನೇದಾಗಿ ಶ್ರಿಂಕ್ ಪ್ಲಸ್ ಅನ್ನುವಂಥದ್ದು PCOD ಅಥವಾ PCOSಗೆ ಇರುವಂಥ ಒಂದು ಫಾರ್ಮುಲಾ ಆಗಿರ್ತದೆ. ಇದು ಇನ್ಸುಲಿನ್ ರೆಸಿಸ್ಟೆನ್ಸಿ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಹೊಂದಿದೆ. ಮತ್ತು ಎರಡನೇದು ಸ್ಮೂತ್ ಫ್ಲೋ, ತಮ್ಮ ಪೀರಿಯಡ್ಸ್ ಸಮಯದಲ್ಲಿ ಆಗುವಂಥ ಒಂದು ಏರಿಳಿತಗಳನ್ನು ಸರಿ ಮಾಡಲಿಕ್ಕೆ ಮತ್ತು ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಸೈಕಲನ್ನು ಆಗುವಂತೆ ಮಾಡಲಿಕ್ಕೆ ಈ ಸ್ಮೂತ್ ಫ್ಲೋ ಹೆಲ್ಪ್ ಮಾಡ್ತದೆ. ಮತ್ತು ಮೂರನೇದಾಗಿ ಬಡ್ಸ್ ಏಡ್, ಅತಿ ಮುಖ್ಯವಾದದ್ದು ವೀಕ್ಷಕರೇ, ಬಡ್ಸ್ ಏಡ್ ಅನ್ನುವಂಥದ್ದು ಅಂದರೆ ತಾವು ಚಿಗುರೊಡೆಯುವಂತೆ ಮಾಡ್ತದೆ, ಅಂದರೆ ಗರ್ಭಧಾರಣೆಗೆ ಹೆಲ್ಪ್ ಮಾಡ್ತದೆ. ಲೇಡೀಸಲ್ಲಿ ಆಗುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡಿ ಅದು ಕನ್ಸೀವ್ ಆಗಲಿಕ್ಕೆ ಅಥವಾ ಗರ್ಭ ಧರಿಸಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳುವಂಥದ್ದು. ಸೊ ಇದ್ರ ಬಗ್ಗೆ ರಿಸರ್ಚಸ್ ಏನು ಹೇಳುತ್ತೆ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಇದರ ಒಂದು ಪುರಾವೆಗಳಿಂದ ಏನು ಸಾಬೀತಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, the budsate, the major ingredient is licorice. Let's see study published in Journal of Steroids. The licorice reduces serum testosterone in healthy women. The infertile women are likely to have too much of testosterone. The licorice, enriched with the glycyrrhizin, which is a major natural molecule found in budsate, can potentially reduce the testosterone concentration. So let's look into one more study, Salacia reticulata, which is a major compound added to Shrink Plus. Let's see one study published on 2015. The title goes like this: Salacia reticulata revisited a missed opportunity to treat diabetes and obesity. So diabetes and obesity are the major This reason. condition is called as diabesity, which is the root cause of female infertility. Yes, Therefore, you have to address the root cause. ಹೌದು. So, popping on the hormonal pills does not help you in long run. So, the logical solution, the logical intervention, you address the root cause. What is the root cause? Insulin resistance, and which is then related to obesity. That's what this condition is called as diabesity. Obesity plus diabesity. So let's have a look into smooth flow, some of the compounds. The smooth flow is particularly fortified with a molecule called as Sarcasa indica, Ashoga, the extract of Ashoga tree. And some studies found that which has got antioxidant, anti-breast cancer activity. Do you know one fact? The breast cancer is most of the time mediated by our own hormone called as estrogen hormone. ಹೌದು ಹೌದು. So if you can block the estrogen hormone, that can potentially boost the fertility rate. Therefore, neutralizing the estrogen has got a potential role here, which can boost the fertility rate, as well it can reduce the risk of breast cancer, because the breast cancer is a hormonal sensitive cancer mediated by estrogen. So this is the combination formulation. ಸೊ ಯಾವುದೇ ತೊಂದರೆಗಳಿದ್ರೂ ಇದು ಸರಿ ಮಾಡ್ತದೆ ಅಂತ ಹೇಳಿ. This formulation is objected to neutralize the female hormones. If you have too much of estrogen, that makes it reduce. If you don't have estrogen, it will increase. ಸೊ ವೀಕ್ಷಕರೇ, ನಾವು ಈ ಶ್ರಿಂಕ್ ಪ್ಲಸ್, ಸ್ಮೂತ್ ಫ್ಲೋ ಮತ್ತು ಬಡ್ಸೈಡ್ ಮೂರರ ಉಪಯೋಗವನ್ನು ಈಗ ತಿಳ್ಕೊಂಡಿದ್ದೀವಿ. ಈ ಶ್ರಿಂಕ್ ಪ್ಲಸ್ ಅನ್ನುವಂಥದ್ದು PCODಯನ್ನು ಸರಿ ಮಾಡುತ್ತೆ, ಸ್ಮೂತ್ ಫ್ಲೋ ಅಂತ ಹೇಳುವಂಥದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡುತ್ತೆ ಮತ್ತು ಸೈಕಲ್ನ ರೆಗ್ಯುಲಾರಿಟಿ ಮಾಡುತ್ತೆ, ಮತ್ತು ಬಡ್ಸ್ ಏಡ್ ಅನ್ನುವಂಥದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡಿ ಮಗು ಗರ್ಭಧಾರಣೆ ಆಗಲಿಕ್ಕೆ ಸಹಾಯ ಮಾಡ್ತದೆ. ಸೊ ಈ ಮೂರು ಔಷಧಿಗಳು ನಮ್ಮ ನಿಸರ್ಗ ಮನೆ ಮತ್ತು ಆಲ್ಫಾ ನ್ಯಾಚುರಲ್ ಸಹಯೋಗತ್ವದಲ್ಲಿ ಲಭ್ಯ ಇದೆ. ನೀವು ಈ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿದಲ್ಲಿ ಅದನ್ನು ನಿಮ್ಮ ಮನೆಗೆ ಪಾರ್ಸಲ್ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಸೊ ನೀವು ಇದರ ಉಪಯೋಗವನ್ನು ಪಡ್ಕೋಬೇಕು ಮತ್ತು ಅದರ ಜೊತೆಗೆ ಆಹಾರದಲ್ಲಿ ಬದಲಾವಣೆ ಅತ್ಯಗತ್ಯ. ಅಂದರೆ ಈ ಔಷಧಿಗಳು ಒಂದು ಪಾರ್ಟ್, ಅದರ ಜೊತೆಗೆ ಆಹಾರದ ಬದಲಾವಣೆ ಕೂಡ ಅದೇ ಥರ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದನ್ನು ನೀವು ಫಾಲೋ ಮಾಡ್ಕೋಬೇಕು. ಯಾರಲ್ಲಿ ಮಕ್ಕಳಾಗ್ತಿಲ್ಲ ಅನ್ನುವಂಥ ಸಮಸ್ಯೆ ಇದೆ, ಆ ಸಮಸ್ಯೆ ಖಂಡಿತ ನಿವಾರಣೆ ಆಗ್ತದೆ ಅಂತ ಹೇಳ್ತಾ, ಡಾಕ್ಟ್ರೇ ಧನ್ಯವಾದಗಳು. ನಮಸ್ಕಾರ.